ಮಳೆ ಅಬ್ಬರದ ನಡುವೆ ವೈರಸ್ ಶಾಕ್, ಮತ್ತೆ ಸದ್ದಿಲ್ಲದೆ ಕೊರೋನಾ ಮಾರಿ ಎಂಟ್ರಿ. ಕರ್ನಾಟಕದಲ್ಲಿ ಶುರುವಾಯಿತು ಕೊರೋನಾತಂಕ. 9 ತಿಂಗಳ ಮಗುವಿಗೆ ಸೋಂಕು ದೃಢ. ರಾಜ್ಯಕ್ಕೆ ಮತ್ತೆ ಸದ್ದಿಲ್ಲದೆ ಕೊರೋನಾ ವೈರಸ್ ಕಾಲಿಟ್ಟಿದೆ. ಮುಂಗಾರು ಪೂರ್ವ ಮಳೆ ಅಬ್ಬರದ ನಡುವೆ ಜನರಲ್ಲಿ ಮಹಾಮಾರಿ ಕೊರೋನಾತಂಕ ಶುರುವಾಗಿದೆ. ಲಾಕ್ಡೌನ್, ಮಾಸ್ಕ್ ಧರಿಸುವುದು, ವರ್ಕ್ ಫ್ರಂ ಹೋಮ್ ಎಂಬ ಪರಿಸ್ಥಿತಿ ಸೃಷ್ಟಿಸಿದ್ದ ಕ್ರೂರಿ ಕೊರೋನಾ ಮತ್ತೆ ಕಾಡಲು ಆರಂಭಿಸಿದೆ. ಸಿಂಗಾಪುರ, ಹಾಂಗ್ಕಾಂಗ್ನಲ್ಲಿ ತಲ್ಲಣ ಎಬ್ಬಿಸಿರುವ ಕೊರೋನಾ ಹೊಸ ತಳಿ ಈಗ ಕರ್ನಾಟಕದಲ್ಲಿ ನಿಧಾನವಾಗಿ ಹೆಚ್ಚಾಗುತ್ತಾ ಹೋಗ್ತಿದೆ. ಕಳೆದ ಜನವರಿಯಿಂದ ಮೇ ತಿಂಗಳವರೆಗೆ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದವು. ಈಗ ನಿಧಾನವಾಗಿ ರಾಜ್ಯಕ್ಕೆ ಕಾಲಿಡುತ್ತಿರುವ ಕೋವಿಡ್ ನಿತ್ಯ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಸದ್ಯ ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ 33 ಪ್ರಕರಣಗಳು ದಾಖಲಾಗಿದ್ದು 16 ಆಕ್ಟಿವ್ ಕೇಸ್ಗಳಾಗಿವೆ. ಸದ್ಯ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ 9 ತಿಂಗಳ ಮಗುವಿನಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಮೂಲದ ಮಗುವನ್ನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು. ಕೊರೋನಾ ಸೋಂಕು ದೃಢಪಟ್ಟ ಬಳಿಕ ಮಗುವನ್ನ ವಾಣಿ ವಿಲಾಸ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಟ್ರಾವೆಲ್ ಹಿಸ್ಟರಿ ಇಲ್ಲದ ಮಗುವಿಗೆ ಕೊರೋನಾ ತಗುಲಿದ್ದು ಹೇಗೆ ಅಂತ ನೋಡೋದಾದ್ರೆ, 9 ತಿಂಗಳ ಮಗುವಿಗೆ ಸೋಂಕು ಬಂದಿದ್ ಹೇಗೆ? ಮಗುವಿನ ತಂದೆಗೂ ಕೋವಿಡ್ ಇಲ್ಲ, ಮಗುವಿನ ತಾಯಿಗೂ ಕೋವಿಡ್ ಇಲ್ಲ. ಮಗು ಆಟ ಆಡಿಸಲು ಬಂದ ನೆರೆಮನೆಯವರಿಂದ ಸೋಂಕು ಶಂಕೆ. ಮಗು ಆಡಿಸಲು ಬಂದ ನೆರೆ ಹುಡುಗರಿಗಿದ್ದ ಶೀತ, ಕೆಮ್ಮು. ತಂದೆ ತಾಯಿಗೆ ಕೆಮ್ಮು, ನೆಗಡಿ, ಜ್ವರ ಇಲ್ಲ. ಯಾವುದೇ ಟ್ರಾವೆಲ್ ಹಿಸ್ಟರಿ ಕೂಡ ಇಲ್ಲ. 13ರಂದು ಮಗುವಿಗೆ ಜ್ವರ, ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ. ಜ್ವರ ಕಾಣಿಸಿಕೊಂಡ ಬಳಿಕ ಫಿಟ್ಸ್ ಬಂದಿದೆ. ಹೊಸಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ. ಹೆಚ್ಚಿನ ಚಿಕಿತ್ಸೆಗಾಗಿ ವಾಣಿ ವಿಲಾಸಕ್ಕೆ ರವಾನೆ. ವಾಣಿ ವಿಲಾಸದಲ್ಲಿ ಐಸೋಲೇಷನ್ನಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಮಗು ನಿನ್ನೆ ಸುಮಾರು 9:30 ನೈಟಲ್ಲಿ ಅಡ್ಮಿಟ್ ಆಗಿದೆ. ಬೇಬಿ ಈಗ ಸದ್ಯಕ್ಕೆ ಚೆನ್ನಾಗಿದೆ. ಸ್ವಲ್ಪ ಕೆಮ್ಮು, ನೆಗಡಿ ಇದೆ, ಜ್ವರ ಎಲ್ಲ ಏನೂ ಇಲ್ಲ. ಪ್ರೈವೇಟಲ್ಲಿ ತೋರಿಸಿದ್ದಾರೆ. ಮಾಮೂಲಿ ನೆಗಡಿ, ಕೆಮ್ಮು, ಜ್ವರಕ್ಕೆ ಔಷಧಿ ತೊಗೊಂಡಿದ್ದಾರೆ. ಆಮೇಲೆ 16ನೇ ತಾರೀಕು ಮಗುಗೆ ಫಿಟ್ಸ್ ಬಂದಿದೆಯಂತೆ. ಫಿಟ್ಸ್ ಬಂದಾಗ ಪ್ರೈವೇಟಿಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಅಲ್ಲಿ ಸ್ವ್ಯಾಬ್ ಕಳಿಸಿದ್ದಾಗ ಮೂಗಿಂದ ಮಾಮೂಲಿ ಫ್ಲೂ ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾನೆಲ್ ಕಳಿಸಿದ್ದಾರೆ. ಅದರಲ್ಲಿ ಕೋವಿಡ್ ಪಾಸಿಟಿವ್ ಬಂದಿದೆ. ಈಗ ಸದ್ಯಕ್ಕೆ ಮಗು ಹಾಲು ಚೆನ್ನಾಗಿ ಕುಡಿತಾ ಇದೆ, ಫಿಟ್ಸ್ ಎಲ್ಲ ಏನೂ ಇಲ್ಲ. ತಾಯಿಗೂ ಏನು ತೊಂದರೆ ಆ ಥರ ಇದೆ. 9 ತಿಂಗಳ ಮಗುವಿನಲ್ಲಿ ಕೋವಿಡ್ ಕಾಣಿಸ್ಕೊಂಡಿದೆ. ಯಾವುದೇ ಟ್ರಾವೆಲ್ ಲಿಸ್ಟ್ ಇಲ್ಲ. ತಂದೆಗೂ ಕೂಡ ಕೋವಿಡ್ ಇಲ್ಲ, ತಾಯಿಗೂ ಕೂಡ ಕೋವಿಡ್ ಇಲ್ಲ. ಆದರೆ ಮಗುಗೆ ಕೋವಿಡ್ ಬಂದಿದ್ದು ಹೇಗೆ ಅನ್ನುವಂಥದ್ದು ಕೂಡ ಕುತೂಹಲ ಆಗಿದೆ. ಅಕ್ಕಪಕ್ಕದ ಮನೆಯವರು ಮಗುವನ್ನು ಆಟ ಆಡಿಸೋದಕ್ಕೆ ಅಂತೇಳಿ ಬರ್ತಾಯಿದ್ರು ಅನ್ನುವಂಥ ಮಾಹಿತಿ. ಅವರಿಗೆ ಕೆಮ್ಮು ಮತ್ತು ನೆಗಡಿ ಇತ್ತು ಅನ್ನುವಂಥದ್ದು. ಅವರಿಂದ ಕೋವಿಡ್ ಬಂದಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಆ ಮಗುವನ್ನು ಈಗ ಐಸೋಲೇಷನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು ಆರೋಗ್ಯವಾಗಿದೆ. ಸಾಮಾನ್ಯವಾಗಿ ಉಸಿರಾಟ ಮತ್ತು ಜ್ವರ ಇತ್ತು ಅನ್ನುವಂಥ ರೋಗ ಲಕ್ಷಣಗಳು ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಆಗಿದೆ. ಈ ಮುಖಾಂತರ ರಾಜ್ಯದಲ್ಲಿ ಈಗ ಕೋವಿಡ್ ಕೇಸ್ಗಳ ದಾಖಲಾಗಕ್ಕೆ ಮುಂದಾಗಿರುವಂಥದ್ದು. ರಾಜ್ಯದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಳ. ರಾಜ್ಯಾದ್ಯಂತ ಕೊರೋನಾ ಮಾನಿಟರ್ಗೆ ಸೂಚನೆ. ಆತಂಕ ಬೇಡ ಎಂದ ಆರೋಗ್ಯ ಸಚಿವ. ಬೆಂಗಳೂರಿನಲ್ಲಿ 9 ತಿಂಗಳ ಮಗುವಿನಲ್ಲಿ ಸೋಂಕು ದೃಢ ಮತ್ತು ದಿನೇ ದಿನೇ ಸೋಂಕು ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಎಚ್ಚೆತ್ತಿದೆ. ರಾಜ್ಯಾದ್ಯಂತ ಕೊರೋನಾ ಬಗ್ಗೆ ಮಾನಿಟರ್ ಮಾಡುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚಿಸಿದ್ದಾರೆ. ಕೊರೋನಾ ಬಗ್ಗೆ ಕೇಂದ್ರದಿಂದ ಯಾವುದೇ ಗೈಡ್ಲೈನ್ಸ್ ಬಂದಿಲ್ಲ. ಜನ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೋವಿಡ್ ಕೇಸು ನನಗೆ ಗೊತ್ತಿರುವಾಗ 16 ಇತ್ತು ಆಕ್ಟಿವ್ ಕೇಸಸ್. ಇನ್ನೇನು ಸದ್ಯಕ್ಕೆ ಟೆಸ್ಟಿಂಗು ಅದು ಇದೆಲ್ಲ ಮಾನಿಟರಿಂಗ್ ಇರ್ತದೆ. ಕೇಂದ್ರ ಸರ್ಕಾರದ ಅಡ್ವೈಸರಿ ಮತ್ತೆ ಇದು ಅದು ಏನು ಆ ಥರದ್ದು ಏನಿಲ್ಲ. ಸದ್ಯಕ್ಕೆ ಏನೋ ಗಾಬರಿ ಪಡಬೇಕಾಗಿಲ್ಲ. ಮತ್ತೆ ರಾಜ್ಯಕ್ಕೆ ಕಂಟಕವಾಯ್ತಾ ಕೇರಳ ಕೊರೋನಾ. ಕೇರಳದಿಂದಲೇ ರಾಜ್ಯಕ್ಕೆ ಕೊರೋನಾ ಹಬ್ಬುವ ಭೀತಿ. ಪ್ರತಿ ಕೊರೋನಾ ಅವಧಿಯಲ್ಲಿ ರಾಜ್ಯಕ್ಕೆ ಕೇರಳ ಕಂಟಕವಾಗ್ತಿದೆ. ಈ ಬಾರಿಯೂ ಕೇರಳದಿಂದಲೇ ರಾಜ್ಯಕ್ಕೆ ಕೊರೋನಾ ಕೇಸ್ ಹಬ್ಬುವ ಭೀತಿ ಉಂಟಾಗಿದೆ. ದೇಶದಲ್ಲೇ ಅತಿ ಹೆಚ್ಚು ಕೋವಿಡ್ ಕೇಸ್ ದಾಖಲಾಗಿರುವ ರಾಜ್ಯ ಅಂದರೆ ಅದು ಕೇರಳ. ಮತ್ತೆ ಕೊರೋನಾ ಶಾಕ್. ದೇಶದಲ್ಲಿ ಒಟ್ಟು 257 ಕೇಸ್ ಇದ್ದು ಕೇರಳ ಒಂದರಲ್ಲೇ 186 ಕೇಸ್ ಇದೆ. ಅದರಲ್ಲಿ 96 ಪ್ರಕರಣಗಳು ಆಕ್ಟಿವ್ ಆಗಿದೆ. ರಾಜ್ಯದಲ್ಲಿ 33 ಕೇಸ್ ಇದ್ದು 16 ಪ್ರಕರಣಗಳು ಆಕ್ಟಿವ್ ಆಗಿದೆ. ಪ್ರತಿ ಕೊರೋನಾ ಅವಧಿಯಲ್ಲೂ ಕೂಡ ರಾಜ್ಯಕ್ಕೆ ಕೇರಳನೇ ಕಂಟಕ ಆಗ್ತಾ ಇದೆ. ಕೇರಳದಿಂದ ಕರ್ನಾಟಕಕ್ಕೆ ಕೊರೋನಾ ಕೇಸ್ಗಳು ಏರಿಕೆ ಆಗ್ತಾ ಇತ್ತು. ಅದೇ ಮಾದರಿಯಲ್ಲಿ ಈ ಬಾರಿ ಆಗುತ್ತೆ ಅನ್ನುವಂಥ ಆತಂಕ ಇದೆ. ಯಾಕೆಂತಂದರೆ ದೇಶದಲ್ಲಿ ಒಟ್ಟು 257 ಕೋವಿಡ್ ಪ್ರಕರಣ ಇದ್ದರೆ ಅದರಲ್ಲಿ 186 ಪ್ರಕರಣಗಳು ಕೇರಳದಲ್ಲೇ ಇದೆ. 96 ಆಕ್ಟಿವ್ ಪ್ರಕರಣ ಇದೆ. ಇದರಿಂದಾಗಿ ಕೇರಳದಲ್ಲಿ ಕೇಸ್ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ
ನಮ್ಮ ರಾಜ್ಯಕ್ಕೆ ಅದೇ ಕಂಟಕ ಆಗುತ್ತೆ ಅನ್ನುವಂಥದ್ದು. ನೆರೆ ರಾಜ್ಯ ಆಂಧ್ರದಲ್ಲಿ ಮಾಸ್ಕ್ ಕಡ್ಡಾಯ, ಜನಸಂದಣಿ, ಸಭೆ, ಸಮಾರಂಭಗಳಲ್ಲಿ ಮಾಸ್ಕ್. ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಕೊರೋನಾ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದೇ ಬೆನ್ನಲ್ಲೇ ಆಂಧ್ರ ಪ್ರದೇಶ ಆರೋಗ್ಯ ಇಲಾಖೆ ಮತ್ತೆ ಮಾಸ್ಕ್ ಕಡ್ಡಾಯ ಮಾಡಿದೆ. ಮಾಸ್ಕ್ ಹಾಕಿಕೊಳ್ಳುವಂತೆ ಅಡ್ವೈಸರಿ ಬಿಡುಗಡೆ ಮಾಡಿದೆ. ಜನಸಂದಣಿ, ಸಭೆ, ಸಮಾರಂಭಗಳಲ್ಲಿ ಮಾಸ್ಕ್ ಹಾಕಿಕೊಳ್ಳುವಂತೆ ಸಲಹೆ ನೀಡಲಾಗಿದೆ. ಅಲ್ಲದೆ ರೋಗ ಲಕ್ಷಣ ಇದ್ದರೆ ಟೆಸ್ಟ್ ಮಾಡಿಸಲು ಸಲಹೆ ಕೊಡಲಾಗಿದೆ. ಆಂಧ್ರದಲ್ಲಿ ನಿನ್ನೆ 19 ಪಾಸಿಟಿವ್ ಕೇಸ್ಗಳು ದಾಖಲಾಗಿದೆ. ದೇಶಾದ್ಯಂತ ಕೋವಿಡ್ ಭೀತಿ ಹೆಚ್ಚಾಗ್ತಾ ಇದೆ. ಹಲವು ರಾಜ್ಯಗಳಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದರಲ್ಲಿ ಈಗ ಆಂಧ್ರ ಪ್ರದೇಶದಲ್ಲಿ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಜಾರಿ ಮಾಡಿರುವಂಥದ್ದು. ಸಭೆ, ಸಮಾರಂಭ ಮತ್ತು ಗುಂಪು ಇಂತಹ ಪ್ರದೇಶಗಳಲ್ಲಿ ಮಾಸ್ಕನ್ನು ಹಾಕ್ಕೊಳ್ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದೆ. ಜೊತೆಗೆ ಸಲಹೆಯನ್ನು ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಇದಿಷ್ಟೇ ಅಲ್ಲದೆ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣಗಳಲ್ಲಿ ಕೂಡ ಕೊರೋನಾ ನಿಯಮಾವಳಿಗಳನ್ನ ಪಾಲನೆ ಮಾಡಬೇಕು. ಮತ್ತಷ್ಟೇ ಅಲ್ಲದೆ ರೋಗ ಲಕ್ಷಣಗಳಿದ್ದರೆ ಟೆಸ್ಟನ್ನು ಕೂಡ ಮಾಡಿಸ್ಕೊಳ್ಬೇಕು ಅಂತೇಳಿ ಈಗ ಆಂಧ್ರ ಪ್ರದೇಶದ ಆರೋಗ್ಯ ಸಚಿವಾಲಯ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದ್ದು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಈ ಮುಖಾಂತರ ಮತ್ತೆ ಕೇಸ್ ಏರಿಕೆ ಆಗುವಂಥ ಆತಂಕ ಇದೆ. ನಿನ್ನೆ 8,000 ಜನಕ್ಕೆ ಟೆಸ್ಟ್ ಮಾಡಿದಾಗ ಆಂಧ್ರ ಪ್ರದೇಶದಲ್ಲಿ 40 ಜನರಿಗೆ ಪಾಸಿಟಿವ್ ಆಗಿರುವಂಥದ್ದು. ಹೀಗಾಗಿ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಿರೋದ್ರಿಂದಾಗಿ ಆತಂಕ ಮನೆ ಮಾಡಿದೆ. ಆಂಧ್ರ ಪ್ರದೇಶದಲ್ಲಿ ಈಗ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿ ನಿಯಂತ್ರಣಕ್ಕೆ ಮುಂದಾಗ್ತಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಆತಂಕ, ಶೀಘ್ರದಲ್ಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರೋನಾ ಟೆಸ್ಟ್. ರಾಜ್ಯದಲ್ಲಿ ನಿಧಾನವಾಗಿ ಕೊರೋನಾ ಸೋಂಕು ಉಲ್ಬಣವಾಗ್ತಿದೆ. ಇದರ ಬೆನ್ನಲ್ಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಆರಂಭಿಸುವ ಸಾಧ್ಯತೆ ಇದೆ. ಸದ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಇಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಮಾತ್ರ ಟೆಸ್ಟ್ ಮಾಡಲಾಗ್ತಾ ಇದೆ. ಹೀಗಾಗಿ ಕೋವಿಡ್ ಟೆಸ್ಟ್ಗೆ ಕಿಟ್ ಒದಗಿಸಿ ಕೋವಿಡ್ ಟೆಸ್ಟ್ ಆರಂಭಿಸುವ ಸಾಧ್ಯತೆ ಇದೆ. ಸದ್ಯ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ಗಳನ್ನು ಮಾಡ್ತಾ ಇಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಮಾತ್ರ ರೋಗ ಲಕ್ಷಣ ಇರುವಂಥವ್ರಿಗೆ ಕೋವಿಡ್ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಕೋವಿಡ್ ಟೆಸ್ಟ್ ಮಾಡೋದ್ರ ಬಗ್ಗೆ ಇನ್ನೊಂದು ಶೀಘ್ರದಲ್ಲೇ ಆರೋಗ್ಯ ಇಲಾಖೆ ತೀರ್ಮಾನವನ್ನು ಮಾಡುತ್ತೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಕೋವಿಡ್ ಟೆಸ್ಟ್ ಕಿಟ್ಗಳನ್ನು ರವಾನೆ ಮಾಡಿ ತದನಂತರ ಟೆಸ್ಟ್ ಮಾಡಲಿಕ್ಕೆ ಈಗ ಮುಂದಾಗ್ತಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಇನ್ನು ಈ ವಾರದಲ್ಲೇ ಕೇಂದ್ರದಿಂದ ಅಡ್ವೈಸರಿ ಬಂದ ತಕ್ಷಣ ರಾಜ್ಯದಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟನ್ನು ಹೆಚ್ಚಳ ಮಾಡಿ ನಿಯಂತ್ರಣ ಮಾಡುವುದಕ್ಕೆ ಒಂದಷ್ಟು ಮುಂಜಾಗ್ರತಾ ಕ್ರಮ ವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ಆಗಿರುವಂಥದ್ದು. ಸಭೆಯನ್ನು ಮಾಡಿ ಕೋವಿಡ್ ಟೆಸ್ಟ್ ಕಿಟ್ಗಳನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ರವಾನೆ ಮಾಡಿ ಯಾರಿಗೆ ರೋಗ ಲಕ್ಷಣ ಇದೆ, ಜೊತೆಗೆ ಆಸ್ಪತ್ರೆಗೆ ಬರ್ತಕ್ಕಂಥವ್ರಿಗೆ ಟೆಸ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳು ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.